ನಮಸ್ಕಾರ ಸ್ನೇಹಿತರೆ, ಚಿನ್ನರ ಜ್ಞಾನಕ್ಕೆ ಸ್ವಾಗತ ಸುಸ್ವಾಗತ. ಶಿವಮೊಗ್ಗದಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಕಾರ್ಯಕ್ರಮದ ತಯಾರಿಯ ಬಗ್ಗೆ ಸಾಕಷ್ಟು ವಿಡಿಯೋವನ್ನು ನೋಡಿದ್ದೀರಾ. ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಭಾಗವಹಿಸಿದ ಒಬ್ಬ ಪ್ರತಿನಿಧಿಯನ್ನು ಸಂದರ್ಶಿಸೋಣ ಬನ್ನಿ. ನಮಸ್ಕಾರ ಸರ್, ನಿಮ್ಮ ಹೆಸರೇನು, ನೀವು ಯಾವ ಊರವರು? ನನ್ನ ಹೆಸರು ಕೇಶವ, ಆಡಿಟರ್ ಮತ್ತು ತೆರಿಗೆ ಸಲಹೆಗಾರರು. ನಾನು ಶಿವಮೊಗ್ಗದವನು. ನಿಮಗೆ ಇಲ್ಲಿ ಸಾವಿರದ ವಚನಗಳು ಇದೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ನನಗೆ ವಾಟ್ಸಪ್ಪಲ್ಲಿ ಒಂದು ಲಿಂಕ್ ಬಂತು, ನಮ್ಮ ಸ್ನೇಹಿತರ ಕಡೆಯಿಂದ ಆ ಲಿಂಕ್ ಬಂತು. ಹಿಂಗೆ ಬಸವೋತ್ಸವ 2025 ಕಾರ್ಯಕ್ರಮ ಇದೆ ಅಂತೇಳಿ, ಅದಕ್ಕೆ ನೋಂದಣಿ ಮಾಡಿಸ್ಕೊಳ್ಳಿ ಅಂತೇಳಿ ತಿಳಿಸಿದ್ರು. ನಾನು ಅದರಲ್ಲಿ ನೋಂದಣಿ ಆದೆ. ನೋಂದಣಿ ಆದಮೇಲೆ ಯಾವ ರೀತಿ ತಯಾರಿ ನಡೀತಿತ್ತು ಸರ್? ನೋಂದಣಿ ಮಾಡಿಸಿದ ನಂತರ ನಮಗೆ ಕೆಲವೊಂದು 2 ಸ್ಥಳಗಳನ್ನು ಸೂಚಿಸಿದ್ರು. ಬಸವ ಕೇಂದ್ರ, ಶಿವಮೊಗ್ಗದ ಬಸವ ಕೇಂದ್ರ ಮತ್ತು ಬೆಕ್ಕಿನ ಕಲ್ಮಠದಲ್ಲಿ ನಮಗೆ ಅಭ್ಯಾಸ ಮಾಡ್ತಾ ಇದ್ರು. ಶಿವಮೊಗ್ಗ ನಗರದ ಖ್ಯಾತ ಕಲಾವಿದರಾದ ಸಂಗೀತ ಕಲಾವಿದರನ್ನ ಕರೆಸಿ, ಒಂದು 15-20 ಜನ ಖ್ಯಾತ ಕಲಾವಿದರಿದ್ದಾರೆ, ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ನಮಗೆ ಅದರಲ್ಲಿ ಅವರ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಮೇಯ್ನಾಗಿ ಅಭ್ಯಾಸ ಮಾಡಿ, ಅದರಿಂದ ಜನಸಾಮಾನ್ಯರು ಸಹ ಭಾಗವಹಿಸಿದ್ರು. ಎಲ್ಲರಿಗೂ ಒಂದು 3 ಕಡೆ ಅಭ್ಯಾಸ ಕೊಡ್ತಾ ಇದ್ರು. ಮತ್ತು ಶಾಲೆ ಕಾಲೇಜುಗಳಿಗೆ ಹೋಗಿ, ಕೆಲವೊಂದು BEd ಕಾಲೇಜು ಹೋಗಿ, ಕೆಲವೊಂದು ಸಂಘ ಸಂಸ್ಥೆಗಳಿಗೆಲ್ಲ ಹೋಗಿ ಅಲ್ಲಿಯೂ ಸಹ ನಮ್ಮ ಕಲಾವಿದರು, ಶಿವಮೊಗ್ಗದ ಪ್ರಖ್ಯಾತ ಕಲಾವಿದರು ಸಹ ತಯಾರಿಯನ್ನು ಅಭ್ಯಾಸವನ್ನು ಮಾಡಿಸಿದ್ರು. ಮತ್ತು ಇದಲ್ಲದೇನೆ ಆನ್ಲೈನಲ್ಲೂ ಸಹ ಲಿಂಕ್ ಕಳಿಸಿ, ಯೂಟ್ಯೂಬ್ ಮುಖಾಂತರನೂ ಯಾರು ಇದರಿಂದ ಹೊರಗುಳಿಬಾರ್ದು, ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ಆನ್ಲೈನಲ್ಲೇ ಅಭ್ಯಾಸ ಕೊಡ್ತಾ ಹೋದ್ರು. ಮನೆಯಲ್ಲಾದರೆ ಕೂತ್ಕೊಂಡು ಜನ ಕಲಿತಾರೆ, ಅವರಿಗೆ ಕಂಫರ್ಟ್ ಇರುತ್ತೆ ಅಂತ ಹೇಳಿ ಆ ಮುಖಾಂತರ ಆಮೇಲೆ ಅವರಿಗೆ ಆನ್ಲೈನನ್ನು ಕರೆಸಿ ಅಲ್ಲಿ ಒಳ್ಳೆ ತಯಾರಿಯನ್ನು ಕೊಟ್ಟಿದ್ದಾರೆ ಸರ್. ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದ್ದೀವಿ. ಇಷ್ಟೆಲ್ಲ ತಯಾರಿ ಆದ್ಮೇಲೆ ಇನ್ನೇನು ಆ ಕ್ಷಣ ಬರ್ತಿದೆ, ನಿಮಗೆ ಹೆಂಗ್ ಅನಿಸ್ತಿದೆ ಮತ್ತೆ ಜನರ ರೆಸ್ಪಾನ್ಸ್ ಹೆಂಗಿದೆ ಸರ್? 12ನೇ ಶತಮಾನದ ಶಿವಶರಣರ ಬಸವೇಶ್ವರ ಅವರ ವಚನಗಳು ಆಗಿನ ಕಾಲದಲ್ಲಿ ಸಮಾನತೆಗೋಸ್ಕರ ಅವರು ತಮ್ಮ ವಚನಗಳು, ತಮ್ಮ ಜೀವನವನ್ನು ನಡೆಸಿದ್ರು. ಅಂತಹ ವಚನಗಳನ್ನು ಸಿ ಅಶ್ವಥ್ ಅವರು 38 ವಚನಗಳನ್ನು ಸಿ ಅಶ್ವಥ್ ಅವರು ರಾಗ ಸಂಯೋಜನೆ ಮಾಡಿ ನಮಗೆ ನೀಡಿದ್ದಾರೆ. ಆ ಒಂದು ಬಸವ ತತ್ವವನ್ನು ಹಾಡಿನ ಮುಖಾಂತರ ನೀಡ್ತಾ ಇದ್ದೀವಿ ಅಂತ ತುಂಬ ಖುಷಿ ಇದೆ. ಮತ್ತು ಇದರಲ್ಲಿ ಎಲ್ಲ ಸಮಾಜದ ವರ್ಗದವರು ಸಹ ಭಾಗವಹಿಸಿದ್ದಾರೆ ಅನ್ನೋ ಮುಂಚೆ 1000 ಜನ ಅಂತೇಳಿ ಹೇಳ್ತಿದ್ದಂಗೆ ಇದು ಕಾರ್ಯಕ್ರಮ ಆಗತ್ತಾ ಅಂತ ಎಲ್ಲರಲ್ಲೂ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಆದರೆ ಏನು ನಾವು ಅಭ್ಯಾಸಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ ನಂತರ ದಿಸಕ್ಕೂ ಪ್ರಖ್ಯಾತಿ ಹೊಂತಾನೆ ಹೋಯ್ತು. ಎಲ್ಲ ಜನಗಳು ತಾವಾಗಿಯೇ ನೋಂದಣಿ ಮಾಡಿಕೊಂಡು ಅವರೇ ಬಂದು, ಇವಾಗ ದೂರದ ಕಡೂರು ಆಗಿರ್ಬೋದು, ತರೀಕೆರೆ ಆಗಿರ್ಬೋದು, ಶಿಕಾರಿಪುರ, ಶಿರಾಳಕೊಪ್ಪ, ಭದ್ರಾವತಿ, ದಾವಣಗೆರೆ, ಈ ಕಡೆಯಿಂದ ಎಲ್ಲರೂ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿತ್ತು. ಹಂಗಾಗಿ ಇವಾಗ 1000 ಅಂತೇಳಿ ಹೇಳ್ತಾ ಇದ್ವಿ, ಇವಾಗ 1000ಕ್ಕೂ ಹೆಚ್ಚು ಜನ, 1200 ಜನ, 1300 ಜನ ಆಗ್ತಾ ಇದ್ದಾರೆ. ಅಂತ ಒಂದು ಘಟನೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ, ಶಿವಶರಣರ ನಾಡಾದ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ ಅನ್ನೋದೇ ಒಂದು ಹೆಮ್ಮೆಯ ವಿಚಾರ. ಇಷ್ಟೆಲ್ಲ ಅಮೂಲ್ಯವಾದ ಸಮಯ ನೀವು ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಿಮಗೂ ಸಹ ಧನ್ಯವಾದಗಳು. ಈ ಒಂದು ವಿಚಾರವನ್ನ, ಈ ಶಿವಮೊಗ್ಗದ ಬಸವೋತ್ಸವ 2025 ಪ್ರತಿ ವರ್ಷನೂ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ. ಈ ಒಂದು ವಿಚಾರವನ್ನು ನೀವು ನಿಮ್ಮ ಚಾನೆಲ್ನಾದ ಚಿನ್ನರ ಜ್ಞಾನದಲ್ಲಿ, ನೀವು ಚಿನ್ನರ ಜ್ಞಾನದ ಯೂಟ್ಯೂಬ್ ಚಾನೆಲ್ನವರು ಬಂದು ಮಾಹಿತಿಯನ್ನು ನೀಡಿದ್ದೀರಾ. ನಿಮಗೂ ಸಹ ಧನ್ಯವಾದಗಳು.